ಅಂತ ಸಿನಿಮಾ ಈ ಕನ್ನಡ ಚಿತ್ರಕ್ಕೆ ಹೊಸ ಹೀರೋ ಗೊತ್ತಾಗುತ್ತೆ ಆಗಿದೆ. ಅವ್ರು ಅದೇ ಫ್ಯೂಚರ್ ಚೆನ್ನಾಗಿ ಇನ್ನೊಬ್ಬ ಸಿನಿಮಾಗಳು ಸಿಗುತ್ತೆ ಅಂತ ಸಿನಿಮಾ ಮಾತ್ರ ತುಂಬ ಅಚ್ಚುಕಟ್ಟಾಗಿ ಬರ್ತಾರೆ. ಎಲ್ಲಿ ಸಹ ಇಷ್ಟು ಸೆಕೆಂಡ್ ಕೊಡಲು ಬೋರ್ ಆಗಲ್ಲ. ಕಣ್ಣು ರೆಪ್ಪೆ ಮುಚ್ಚಿಕೊಂಡು ಸನ್ನಿವೇಶನು ಕಂಟಿನ್ಯೂಟಿ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಖುಷಿ ಆಯಿತು. ದಯವಿಟ್ಟು ಎಲ್ಲರೂ ಮಕ್ಕಳ ಚಿತ್ರಮಂದಿರದಲ್ಲಿ ಹೋಗಿ ಸಿನಿಮಾ ನೋಡಿ ಹೊಸ ಪ್ರತಿಭೆಗಳನ್ನ ಅರಿಸಿ ಆರೈಸಿ ಕೋರ್ಪಡ್ತೀನಿ. ಒಂದು ಲವ್ ಸ್ಟೋರಿನ ಸಂವಿಧಾನದಲ್ಲಿ ನೋಡ್ಬೋದು. ಪಿಕ್ಚರ್ ತುಂಬ ಚೆನ್ನಾಗಿದೆ. ಆಮೇಲೆ ಉದಯ್ ಭಾಸ್ಕರ್ ಅವರು ತುಂಬ ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ದಾರೆ. ಮ್ಯೂಸಿಕ್ ಕನ್ನಡ ಅವರು ತುಂಬ ಚೆನ್ನಾಗಿದೆ. ಎಡಿಟಿಂಗ್ ಸೂಪರ್ ಆಗಿದೆ. ಒಳ್ಳೆ ಮೂವಿ ಇದು. ಫಸ್ಟಿಂದ ಲಾಸ್ಟ್ ಗಂಟೆ ತುಂಬ ಇಂಟ್ರೆಸ್ಟ್ ಆಗಿದೆ. ಚೂರು ಬೋರಾಗಲ್ಲ. ದಯವಿಟ್ಟು ಇದನ್ನು ಎಂಜಾಯ್ ಮಾಡಿ ಎಲ್ಲ ನೋಡ್ಬೇಕು ಥಿಯೇಟ್ರಿಗೆ ಅಂತ ಈ ಫಿಲ್ಮಲ್ಲಿ ನಾನು ಕಣ್ಣೀರು ಹೋಗಿರೋದು ಈ ಫಿಲ್ಮು ಮಾತೃದೇವ ತೆಲುಗು ಕನ್ನಡ ನೋಡಿದ್ದೀನಿ. ಅದರಿಂದ ಕಣ್ಣೀರು ಹೋಗಿದೆ. ಫಿಲಮ್ ಮಾತ್ರ ಸೂಪರ್ ಇದೆ. ಇದು PGಯಲ್ಲಿ ಹೆಣ್ಮಕ್ಳು ಹಳ್ಳಿಯಿಂದ ಹೆಣ್ಮಕ್ಳು ಕಲಿಸಿದಾರಲ್ಲ ಅವ್ರು ಪಕ್ಕ ನೋಡ್ಬೇಕಂದ್ರೂ ಸಿನಿಮಾ ಟ್ಯಾಕ್ಸಲ್ಲಿ ನೋಡಬೇಕು. ಟ್ಯಾಕ್ಸಲ್ಲಿ ನೋಡಿದ್ರೆ ಪಿಕ್ಚರ್ ತುಂಬ ಚೆನ್ನಾಗಿದೆ. ಎಲ್ಲ ನೀವು TV ಅವರು ನೀವು ಏನಾರ ಎಲ್ಲ ಸೂಪರ್ ಆಗಿದೆ. ಸೂಪರ್ ಪಿಕ್ಚರ್. ಜೈ ಭೀಮ್. ನಿಜವಾಗ್ಲೂ 5 ವರ್ಷದಿಂದ ಎಲ್ಲ ಥರ ಭಾಷೆಗಳ ಚಿತ್ರಗಳನ್ನ ನಾವು ನೋಡಿದ್ವಿ. ದಲಿತರು ಎಲ್ಲರಿಗೂ ಸಪೋರ್ಟ್ ಮಾಡಿದ್ದೀವಿ. ದಯವಿಟ್ಟು ನೀವು ಯಾರು ದಲಿತರು ಅನ್ನೋ ಆ ಥರ ಕಾನ್ಸೆಪ್ಟ್ ಬೇಡ. ಎಲ್ಲರೂ ಎಲ್ಲ ಜನಾಂಗದವರು ದಯವಿಟ್ಟು ಈ ದ ರೂಲರ್ಸ್ ಅನ್ನೋ ಮೂವಿನ ದಯವಿಟ್ಟು ಥಿಯೇಟ್ರಲ್ಲಿ ಬಂದು ನೋಡಿ ಆಶೀರ್ವದಿಸಿ. ಯಾರ್ಯಾರನ್ನೋ ರೈತರು ಬೆಳೆಸಿದ್ದೀವಿ, ನಮ್ಮನ್ನು ಬೆಳೆಸಿ. ಒಳ್ಳೊಳ್ಳೆ ಡೈರೆಕ್ಟರ್ಗಳು ನಮ್ಮವರು ಇದ್ದಾರೆ, ದಲಿತರು. ಒಳ್ಳೊಳ್ಳೆ ಹೀರೋಯಿನ್ಸ್ ಇದ್ದಾರೆ, ಒಳ್ಳೊಳ್ಳೆ ಮ್ಯೂಸಿಕ್ ಡೈರೆಕ್ಟರ್ ಇದ್ದಾರೆ, ಒಳ್ಳೊಳ್ಳೆ ಪ್ರೊಡ್ಯೂಸರ್ಸ್ ಇದ್ದಾರೆ. ಅವರು ಕೂಡ ದಯವಿಟ್ಟು ಬೆಳೆಸಿ. ಯಾವುದೇ ಥರ ಜಾತಿ ಗೀತೆ ಅಂತ ನೋಡಕ್ ಹೋಗ್ಬೇಡಿ. ಫಿಲಮ್ ಮಾತ್ರ ಸಕಾಲ ಬಂದು ದಯವಿಟ್ಟು ಎಲ್ಲ ಫಿಲಮ್ ನೋಡಿ. ಈ ರೂಲರ್ಸ್ ಸಿನಿಮಾ ಗೆದ್ದಿದೆ. ಸಿನಿಮಾದಲ್ಲಿ ಬಡವ ಮತ್ತು ಶ್ರೀಮಂತರನ್ನ ಎಣೆಯಾಗಿ ತೋರಿಸಿದ್ದಾರೆ. ತಾಯಿ ಮತ್ತು ಅಂದರೆ ಇದರಲ್ಲಿ ಸಿನಿಮಾಟಿಕ್ ಆಗಿ ಏನು ಮಾಡಬೇಕು, ಸಂವಿಧಾನದ ವಿಷಯವಾಗಿ ಇಟ್ಕೊಂಡು ಸಿನಿಮಾ ಹೇಗೆ ಮಾಡಬೇಕು ಅನ್ನೋದೆಲ್ಲ ತುಂಬ ಅಚ್ಚುಕಟ್ಟಾಗಿ ತೋರಿಸಿದ್ದಾರೆ. ಸಿನಿಮಾ ಗೆದ್ದಿದೆ. ಇವತ್ತು ನಮ್ಮ ಕೋಲಾರದಲ್ಲಿ ಏನು ನಿಜ ಜೀವನದಲ್ಲಿ ನಡೆಯುವಂಥ ಒಂದು ಕಥೆನ ಇಷ್ಟಪಟ್ಟು ನಮ್ಮ ಬಡಗರವರು ಸಂದೇಶ್ ಅವರು ಒಳ್ಳೆ ಇದು ಮಾಡಿದ್ದಾರೆ. ಕಷ್ಟಪಟ್ಟು ಒಳ್ಳೆ ಹೊಸ ಪ್ರತಿಭೆಗಳು ಚೆನ್ನಾಗಿ ಮಾಡಿದ್ದಾರೆ. ಕನ್ನಡ ನೀರು ಬರ್ತಂತ ಒಂದು ಸಂದೇಶ ತಾಯಿ ಮಗಳು ಬರ್ತಂತ ಭಾಳ ಚೆನ್ನಾಗಿ ಬಂದಿದೆ. ನೋಡ್ತಾ ಇದ್ದರೆ ನಮ್ಮ ಕೋಲಾರದ ಒಂದು ನಿಜವಾಗ್ಲೂ ಹಳ್ಳಿಗಳಲ್ಲಿ ನಡೆಯುವಂಥ ಕಥೆಯನ್ನು ತಂದಿದ್ದಾರೆ. ತುಂಬ ಈ ಒಂದು ಸಿನಿಮಾನೆಲ್ಲ ನೋಡಿ ಗೆಲ್ಲಿಸಿ ದಯವಿಟ್ಟು ಒಳ್ಳೆ ಪ್ರತಿಭೆಗಳ ಕೆಲಸ ಇರ್ತಾರೆ. ನಿಮ್ಗೇನಾದ್ರು ಅಂತಂದ್ರೆ ಥಿಯೇಟ್ರಿಗೆ ಬಂದು ನೋಡಿದವರೆಲ್ಲ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಆಮೇಲೆ ನಾಳೆ ಬಂದು 30th ರಿಲೀಸ್ ಅನ್ನೋದು ಡೇಟ್ ಕನ್ಫರ್ಮ್ ಆಗಿಲ್ಲ. ಕನ್ಫರ್ಮ್ ಆಗಿ ಡೇಟ್ ಅದಕ್ಕೆ ಒಂದು ಪಬ್ಲಿಸಿಟಿ ಎಲ್ಲ ಲೇಟ್ ಆಯಿತು. ಸೊ ಈಗಾಗಲೇ ಬಂದು ನೋಡಿರೋರೆಲ್ಲ ಸೂಪರ್ ಆಗಿದೆ ಅಂತ ಹೇಳಿದ್ದಾರೆ. ಹೀರೋಯಿನ್ ಪಾತ್ರ ಮಾತ್ರ ಅದ್ಭುತವಾಗಿದೆ. ದಯವಿಟ್ಟು ಥಿಯೇಟ್ರಿಗೆ ಬಂದು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ನೋಡಿ. ತುಂಬ ಚೆನ್ನಾಗಿದೆ. ಒಂದು ಹಾಡು ಚಿತ್ರಮ್ಮ ಹಾಡಿದ್ದಾರೆ. ಆ ಹಾಡಿಗೆ ನನ್ನ ಕಣ್ಣಲ್ಲಿ ನೀರು ಸುರಿತು. ಅಷ್ಟೊಂದು ಎಕ್ಸೆಂಟ್ ಮಾಡಿದ್ದಾರೆ ಮ್ಯೂಸಿಕ್ ಕರ್ಣ ಅವರು ನನ್ನ ಧನ್ಯವಾದ ಹೇಳ್ತಾ ಇದ್ದೀನಿ. ಈ ಟೀಮಲ್ಲಿ ಒಬ್ಬರು ಮಿಂಚು ಒಬ್ಬರು ಚಕ್ಕದಾಗಿ ಮಾಡಿದ್ದಾರೆ. ಯಾವುದೊಂದು ಬೋರೇ ಇಲ್ಲ. ಈ ಥರ ಮೂವಿ ಫಸ್ಟ್ ಆಫ್ ಆಲ್ ಏನಂದರೆ ಅಂಬೇಡ್ಕರ್ ಬಗ್ಗೆ ಒಂದು ಹಾಡು ಹಾಡಿದ್ದಾರೆ ಕನ್ನಡದಲ್ಲಿ ಅಂದರೆ ಈ ಫಿಲ್ಮ್ ಅಷ್ಟು ಚೆನ್ನಾಗಿದೆ ಹಾಡು. ಆ ಹಾಡಿಗೆನೆ ಈ ಫಿಲ್ಮ್ ಇಟ್ಟಾಗುತ್ತೆ. ಇದು ಹಾಡಿದಂತಲ್ಲ, ಟೋಟಲ್ ಆಗಿ ಫಿಲ್ಮ್ ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ಥಿಯೇಟ್ರಿಗೆ ಬಂದು ನೋಡಿ ಅವರು ಇವತ್ತು ಸಿನಿಮಾ ನೋಡಿದ್ರೆ ಫಸ್ಟ್ ನನಗೆ ತುಂಬ ಭಯ ಆಗ್ತಾ ಇದೆ. ಇನ್ನು ಶಿವರಿಂಗ್ ಹೇಗೆ ರೆಸ್ಪಾಂಡ್ ಮಾಡ್ತಾರೆ, ಏನು ಹೇಳ್ತಾರೆ, ತುಂಬ ಇದು ಭಯ ಓಡಿಲ್ಲ. ಬಟ್ ಇವಾಗ
ನೋಡಿರೋರೆಲ್ಲ ಹೇಳ್ತಿದ್ದಾರೆ ತುಂಬ ನ್ಯಾಚುರಲ್ ಆಗಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ನನಗೆ ಇನ್ನೂ ಧೈರ್ಯ ಸಾಕಾಗ್ತಾ ಇಲ್ಲ. ಎಕ್ಸೈಟ್ಮೆಂಟ್ ಇದೆ, ಬಟ್ ಭಯ ಅನ್ನೋದು ಇನ್ನೂ ಜಾಸ್ತಿ ಇದೆ ನನಗೆ. ನೋಡೋಣ, ಪ್ರೇಕ್ಷಕರೆಲ್ಲ ನೋಡಿ ಅವರು ಏನು ಹೇಳ್ತಾರೆ ಅನ್ನೋದ್ರ ಮೇಲೆ ನನ್ನ ಖುಷಿನ ಹೇಗೆ ನಾನು ವ್ಯಕ್ತಪಡಿಸ್ತೀನಿ ಅನ್ನೋದ್ರ ಮೇಲೆ ಖುಷಿ ಇದೆ. ಏನು ಹೇಳ್ತಾರೆ ಸಿನಿಮಾ ನೋಡಿದ್ರು ಈಗೆಲ್ಲ ನಿಮಗೆ ಖುಷಿ ಆಗ್ತಿದೆ. ತುಂಬ ಚೆನ್ನಾಗಿ ಬಂದಿದೆ, ಮೂವಿ ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ದೀನಿ. ಹಾಗೆ ನಮ್ಮ ಹೊಸ ಪ್ರತಿಭೆಗೆಲ್ಲ ತುಂಬಾ ಖುಷಿ ಆಗಿದೆ ಭಾಗವಹಿಸ್ತಿದ್ದೀವಿ. ಯಾಕೆಂದರೆ ಫಸ್ಟ್ ಆಫ್ ಭಗವದ್ಗೀತೆ ನೋಡಿ ತುಂಬಾ ಖುಷಿ ಆಗ್ತಿದೆ. ಹಿಂದೆ ಸಿನಿಮಾ ಮಾಡಿದ್ರಾ? ಬೇಸಿಕಲಿ ನಾನು ಮೈಸೂರಲ್ಲಿ ಡಿಪ್ಲೊಮಾ ಸಿನಿಮಾದಲ್ಲಿ ಅಸಿಸ್ಟೆಂಟ್ ವರ್ಕ್ ಮಾಡ್ತಿದ್ದೆ. ಯಾವ್ಯಾವ ಸಿನಿಮಾ? ಕೊನೆ ಸಿನಿಮಾ ನಾನು ಮಾಡಿದ್ದು ಬದಮಾಶ್ ಅಂತ ಗಾಂಧಿ ಧನಂಜಯ ಸಂತು ಅಸಿಸ್ಟೆಂಟ್ ಡೈರೆಕ್ಟರ್ ವರ್ಕ್ ಮಾಡಿದ್ದೀನಿ. ನಂತರದಲ್ಲಿ ಮಾರ್ನಿಂಗ್ ಮಾಡಿದ್ದೀನಿ, ಕಾಂಪಿಟೇಷನ್ ಮಾಡಿದ್ದೆ. ಮೊದಲನೇ ಸಿನಿಮಾ ಡೆಬ್ಯೂ ಸಿನಿಮಾ ನಾಳೆ ಸಿನಿಮಾ ರಿಲೀಸ್ ಎಕ್ಸೈಟ್ ಆಗಿದ್ದೀರಾ? ತುಂಬಾ ಖುಷಿ ಇದೆ, ತುಂಬಾ ಎಕ್ಸೈಟ್ಮೆಂಟ್ ಇದೆ. ಯಾಕೆಂದರೆ ಯಾವುದೇ ರಿಲೇಟೆಡ್ ಆಗಿ ಫಸ್ಟ್ ಸಿನಿಮಾ ಥಿಯೇಟ್ರಲ್ಲಿ ರಿಲೀಸ್ ಆಗೋದೇ ಒಂದು ಕನಸಾಗಿದೆ. ಸೊ ಮೂವಿ ನಾವು ಪ್ರಿವ್ಯೂ ನೋಡಿದ್ದೀವಿ. ಒಬ್ಬೊಬ್ಬರು ಒಂದೊಂದು ಪಾತ್ರ ಮನಸ್ಸು ಬಿಟ್ಟು ಅಂದರೆ ಮನಸ್ಸು ಫುಲ್ಲಾಗಿ ಮಾಡಿದ್ದಾರೆ. ಒಂದೊಂದು ರೋಲ್ ಆ್ಯಕ್ಚುಲಿ ಇಟ್ಕೋಬೇಕು. ಆ ಥರ ಈ ಜನ್ರೇಷನಲ್ಲಿ ಇಂಥ ಮೂವಿ ಬರೋದು, ಅಂಥ ಮೂವಿ ತೆಗೆಯೋದು, ಪ್ರೊಡ್ಯೂಸರ್ ಆಗಲಿ ಡೈರೆಕ್ಟರ್ ಆಗಲಿ ಒಂದೊಂದು ಆರ್ಟನ್ನು ಅಷ್ಟೊಂದು ಕ್ಲೀನಾಗಿ ಮಾಡಿದ್ದಾರೆ. ಸ್ಟೋರಿ ಅಂತೂ ಇದು ಪ್ರಾಕ್ಟಿಕಲಿ ಇನ್ನು ಮುಂದೆ ನಡೆಯೋದು ಈ ಥರ ತುಂಬ ನಡೆಯುತ್ತೆ. ಬಟ್ ಎಲ್ಲರೂ ಸಪೋರ್ಟ್ ಮಾಡಿ, ಎಲ್ಲರೂ ಕ್ಯಾಸ್ಟಿಸಮ್ ಎಲ್ಲಿ ಇರಬಾರ್ದು, ಎಲ್ಲರೂ ಒಂದೇ ಬ್ಲಡ್ ಒಂದೇ ಇದು, ಆ ಪ್ರಕಾರ ಮನೆಗಳು